ಹೋಯ್ತು, ಜೀವನವೇ ಹೋಯ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬಂದಾಗೈತಲ್ಲ ದೇವ್ರೆ. ಹೊಟ್ಟೆಗೆ ಹೇಗೆ ತಿನ್ನೋದು, ಮಕ್ಕಳನ್ನು ಹೇಗೆ ಸಾಕೋದು, ದನಕರುಗಳಿಗೆ ಮೇವಿ ಇಲ್ಲಿಂದ ತಂದು ಹಾಕೋದು. ಹೀಗೆ ರೈತನ ಗೋಳು ಒಂದ ಎರಡ. ಆ ದೇವರಿಗೆ ಕೇಳಿಸ್ಬೇಕು. ಆದ್ರೆ ಆ ದೇವ್ರು ತಾನಿಗೆ ಏನ್ ಮಾಡ್ತಾನೆ ಹೇಳಿ? ಉಳ್ಳವರು ಮಾಡುವ ಈ ಕೆಲಸಕ್ಕೆ ಈ ಬಡಪಾಯಿ ರೈತ ಕಣ್ಣಿಗೆ ಕಾಣದ ಆ ದೇವರು ಏನ್ ತಾನೆ ಮಾಡೋಕ್ಕಾಗುತ್ತೆ, ನೀವೇ ಹೇಳಿ? ಅಂದಾಗೆ ಈ ರೈತನ ಕಣ್ಣೀರಿಗೆ, ಈ ತಾಯಿಯ ಸಂಕಟಕ್ಕೆ ಕಾರಣ ಎದುರುಗಡೆ ಇರುವ ಬಾರ್ ಮಾಲೀಕನ ಬೇಜವಾಬ್ದಾರಿತನ, ಎಲ್ಲೆಂದರಲ್ಲಿ ಎಸೆದಿರುವ ತ್ಯಾಜ್ಯ ಹಾಗೂ ಬಾರ್ ಸಿಬ್ಬಂದಿ ನಿರ್ಲಕ್ಷ್ಯ, ಪದೇ ಪದೇ ಎಚ್ಚರಿಕೆಗೂ ಡೋಂಟ್ ಕೇರ್. ಅಂದಾಗೆ ಈ ಘಟನೆ ನಡೆದಿರುವುದು ಎಚ್.ಡಿ. ಕೋಟೆ ತಾಲೂಕಿನ ಆನ್ಪೋಸ್ಟ್ ಸಮೀಪವಿರುವ ಹೆರಹಳ್ಳಿಯಲ್ಲಿ. ಇದೇ ಗ್ರಾಮದ ರೈತ ಶಿವನಂಜಯ್ಯ ಮತ್ತು ಅವರ ಸಹೋದರ ಕುಮಾರ ಎಂಬುವರು ತಮ್ಮ 4 ಎಕರೆ ಜಮೀನಿನಲ್ಲಿ 2 ಎಕರೆ ಭತ್ತ, 2 ಎಕರೆ ರಾಗಿ ಬೆಳೆದಿದ್ದರು. ಕಟಾವು ಮಾಡಿ ಒಕ್ಕಣೆ ಮಾಡಲು ತಮ್ಮ ಜಮೀನಿನಲ್ಲೇ ಸಂಗ್ರಹ ಮಾಡಿದರು. ಇಂದು ಬೆಳಗ್ಗೆ ಸ್ವಲ್ಪ ಒಕ್ಕಣೆ ಕೂಡ ಮಾಡಿದರು. ಈ ನಡುವೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಎಚ್.ಡಿ. ಕೋಟೆ ರಸ್ತೆ ಮಾರ್ಗದಲ್ಲಿರುವ ಅರಣ್ಯ ಭವನ ಬಾರ್ ಸಿಬ್ಬಂದಿ ಬಾರ್ನಲ್ಲಿರುವ ಘನತ್ಯಾಜ್ಯಗಳನ್ನು ತಂದು ಭತ್ತ ರಾಗಿ ಮೇದ ಸಮೀಪ ಇರುವ ಜಾಗದಲ್ಲೇ ಬೆಂಕಿ ಹಾಕಿದ್ದಾನೆ. ಈ ವೇಳೆ ಜಮೀನಿನ ಮಾಲಕ ರೈತ ಶಿವನಂಜಯ್ಯ ಹಾಗೂ ಅವರ ಹೆಂಡತಿ ಸವಿತಾ ಬೆಂಕಿ ನಂದಿಸುವಂತೆ ಹೇಳಿದ್ದಾರೆ. ಆದ್ರೆ ಸಿಬ್ಬಂದಿ ಬೇಜವಾಬ್ದಾರಿತನ ತೋರಿದ್ದಾನೆ. ಮುಂದೆ ಏನಾಯ್ತು ಅಂತ ಜಮೀನಿನ ಮಾಲಕ ರೈತ ಶಿವನಂಜಯ್ಯ ಅವರೇ ಹೇಳ್ತಾರೆ, ಕೇಳಿ. ತೂರ್ಬಿಟ್ಟು ಇದು ಮಾಡೋ ಅಂತ ಅಂದ್ಬಿಟ್ಟು ನಾನು ತೂರ್ಬಿಟ್ಟು ಅರ್ಧಂಬರ್ಧ ತೂರ್ಬಿಟ್ಟು ಹೋಯ್ತಿದ್ದೆ ಸರ್. ಹೋಗಿ ಚೀಲೆ ತಗೊಬರೋ ಅಂತ ಹೋಗ್ತಿದ್ದೆ ಸರ್. ಚೀಲೆ ತಗೊಬರೋ ಅಷ್ಟರಲ್ಲಿ ಹೋಗಿ ಕತ್ಕೊಂಡು ಈ ತರ ಬೆಂಕಿ ನೋಡಿದ್ರಿ ನೀವು? ಹ್ಞೂ ಸರ್, ನೋಡಿದ್ವಿ. ಆಮೇಲೆ ಅವ್ರ ಹೋಟ್ಲು ಮಾಲೀಕ ಬೆಂಕಿ ಹಾಕಿರೋದು ನೋಡಿದ್ರಿ? ಬೆಂಕಿ ಹಾಕಿರೋದು ನೋಡಿ ಅವನು ಇಲ್ಲೇ ನನ್ನ ಹತ್ರನೇ ಕೂತಿದ್ನ. ಕೆಡ್ಸ್ಬಿಟ್ಟು ಹೋಗಪ್ಪ ನೀನು, ಬೆಂಕಿನ ಕೆಡ್ಸ್ಬಿಟ್ಟು ಹೋಗು ನೀನು ಅಂತಂದು ಹೇಳ್ದೆ. ಅಣ್ಣ ಕೆಟ್ಟೋಯ್ತು ಕಣ ಅಂತ ಅಂದ್ಬಿಟ್ಟು ಒಂದು ಅದಕ್ಕೆ ಕೆಟ್ಟಿ ತಿನ್ನಿಲ್ಲ. ಪುನಃ ನಾನು ನೋಡ್ಬಿಟ್ಟು ಚೀಲೆ ತಗೊಬರೋಕೆ ಹೋಗೋಕೆ ಸಹ ಬಾರ್ ಅಂಗಡಿಗೆ ಹೋದಿ. ನೋಡಪ್ಪ ನಿಮ್ಮ ಕೃಷ್ಣಪ್ಪವ್ರಿಗೆ ಫೋನ್ ಮಾಡು, ಬೆಂಕಿ ಕತ್ತಿಗೆ ಹೊರಿತಾವ, ಹುಲ್ ಮೇದಾಗೊಳವ, ಒಡ್ಡು ಹಾಕಿಲ್ಲ, ಕತ್ಕೊಂಡ್ರೆ ಯಾರು ಮನೆ ಅದಾರು, ನನಗೆ ಫೋನ್ ಮಾಡಿಕೊಡಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಸಹ ಹೇಳ್ಬಿಟ್ಟು ಅಣ್ಣ ನಾನು ಹೇಳ್ತೀನಿ ಹೋಗೋಣ ಅಂತ ಅಂದ್ಬಿಟ್ಟು ಯಾರೋ ಬಾರ್ ಅಂಗಡಿಲಿ ನಾವು ಚೀಲೆ ತಗೊಬರೋ ಅಂತ ಸರ್ಕಲ್ ಓಡಿದ್ವಿ. ಚೀಲೆ ತಗೊಂಡು ಬಾರೋ ಅಷ್ಟೊತ್ತು ಕೈಲಿ ಈ ಥರ ಅನುಮತ. ನಮ್ಮ ಹೆಂಗಸರು ಏನು ಮಾಡೋಕ್ಕದು ಸರ್? ಅವರು ಭತ್ತ ತೂರ್ದಾರು ಸಹ ಆಗಲಿಲ್ಲ, ಎಲ್ಲ ಒಂದೊಂದ್ಸರಿ ದಿಗ್ಗಂತ ಕತ್ಕೊಬೇಕು. ಕೇಳಿಸ್ಕೊಂಡ್ರೆ ಪಾಪ ಈ ದಂಪತಿ ಬೆಂಕಿ ಹಾಕಬೇಡ, ರಾಗಿ ಭತ್ತದ ಮೆದೆ ಅಂತ ಹೇಳಿ ಅನೇಕ ಬಾರಿ ಹೇಳಿದ್ರು ಬಾರ್ನ ಸಿಬ್ಬಂದಿ ಕೇಳಿಲ್ಲ. ಪರಿಣಾಮ ಶಿವನಂಜಯ್ಯ ಇದೀಗ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಅವರ ಹೆಂಡತಿ ಮುಂದೇನು ದೇವರೇ, ಹೊಟ್ಟೆಗೆ ಏನು ತಿನ್ನೋದು ಅಂತ ಗೋಳಾಡುತ್ತಿದ್ದಾರೆ. ಬೆಂಕಿ ನಂದಿಸಲು ರೈತ ಶಿವನಂಜಯ್ಯ ಕುಟುಂಬದವರು ಪಡಬಾರದ ಕಷ್ಟಪಟ್ಟಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಎಲ್ಲ ರೀತಿ ಸಪೋರ್ಟ್ ಇದೆ. ನೀವು ಸರ್ಕಾರನೇ ಕೇಳಬೇಕು. ನೀವು 3:35 ನಮ್ಮ ಸ್ಟೇಷನ್ಗೆ ಖುದ್ದಾಗಿ ಬಂದು ಪಬ್ಲಿಕ್ ಅವರು ಒಂದು ಹೇಳಿದ್ರು. ಅದಕ್ಕಿಂತ ಮುಂಚೆ ಇಲ್ಲಿ ಮುಕ್ಕಾಲೆಲ್ಲ ಹುರಿದೋಗಿತ್ತು. ಬಂದು ಅದು ಹುರಿದು ಮುಕ್ಕಾಲು ಆದಮೇಲೆ ಬಂದು ಇಲ್ಲಿ ಹೇಳಿದ್ದಾರೆ. ಮತ್ತೆ ಬಂದು ನಾವು ಬಂದ್ಬಿಟ್ಟು ಅದನ್ನ ಬಿದಿರು ನಾರಿಸ್ತೀವಿ. ಇಲ್ಲಿ ಪಕ್ಕದಲ್ಲಿ ರಾಗಿ ಮೇಲೆ, ಭತ್ತದ ಮೇಲೆ ಇದನ್ನೆಲ್ಲ ನಾವು ಆಗುವಷ್ಟು ಬೇಗ ಇದು ಮಾಡಿ ಕೊಟ್ಟಿದ್ದೀವಿ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಭೂಮಿಪುತ್ರ ಚಂದನ್ಗೌಡ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಎಚ್.ಡಿ. ಕೋಟೆ ಹಾಗೂ ಸರ್ಗೂರು ತಾಲೂಕು ಘಟಕದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ರೈತ ಶಿವನಂಜಯ್ಯ ಅವರಿಗೆ ಧೈರ್ಯ ತುಂಬಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಜಯರಾಮಯ್ಯ ಆದಷ್ಟು ಬೇಗ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಇದು ಅಗ್ನಿಶಾಮಕ ಭರಿಸಬೇಕಾದ್ರೆ ಕಾಳು ಸಹಿತ ಅಂತ ಶಿವನಂಜಯ್ಯ ಅವರ ಜಮೀನಲ್ಲಿ ಹಾರ್ವೆಸ್ಟ್ ಅಂದ್ರೆ ಕಟಾವು ಮಾಡಿ ಗುಡ್ಡೆ ಆಗಿರ್ತಕ್ಕಂಥ ಕಾಳು ಸಹಿತ ರಾಗಿ ಹುಲ್ಲು 2 ಎಕರೆ, ಭತ್ತದಲ್ಲೂ 2 ಎಕರೆಯನ್ನ ಆಕಸ್ಮಿಕವಾಗಿ ಬೆಂಕಿ ಬಿದ್ದೆಲ್ಲ ಭಸ್ಮ ಆಗಿರುತ್ತೆ. ಈ ಪ್ರಕಾರ ನಾವೆಲ್ಲ ಖುದ್ದು ಪರಿಶೀಲಿಸಿ ಎಲ್ಲ ಮಾಡಿದ್ದೀವಿ. ಇದಕ್ಕೇನು ನಮ್ಮ ಸರ್ಕಾರದ ಮಾರ್ಗದರ್ಶಿಸಿ ಪ್ರಕಾರ ಅಮೌಂಟ್ ಬರುತ್ತೆ ಅಷ್ಟನ್ನ ನಾವು ಕೂಡಲೇ ರೈತ ಅವರ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಸೊ ಇತ್ತೀಚೆಗೆ ಆರೋಪ ಕೇಳಿ ಬರ್ತದೆ, ಏನು ಅಂದ್ರೆ ಬೇಗ ಅಂದ್ರೆ ಪರಿಹಾರ ಸಿಗೋದಿಲ್ಲ. ಯಾವಾಗಲೂ ರೆಕಾರ್ಡ್ಸ್ ಕೊಟ್ಟ ತಕ್ಷಣ ಬೇಗ ಬಂದ್ಬಿಡುತ್ತೆ. ರೆಕಾರ್ಡ್ಸ್ ನಾವು ರೆಕಾರ್ಡ್ಸ್ ಕಳಿಸ್ಬೇಕು. ಈಗ ಪರಿಹಾರ ಯಾವ ಥರ ಆಗಿದೆ ಅಂದ್ರೆ ಸರ್, ಇಷ್ಟು ದಿನ ನಮ್ಮ ಎ.ಸಿ ಆಫೀಸು, ನಮ್ಮ ತಹಸೀಲ್ದಾರ್ ಆಫೀಸರು ನಾವು ಚೆಕ್ ಮುಖಾಂತರ ಕೊಡ್ತಿದ್ವಿ. ಈಗ ಡಿಬಿಟಿ ಸರ್ ಸರ್ಕಾರಕ್ಕೆ ಹೋಗುತ್ತೆ, ಬೆಂಗಳೂರಿಗೆ. ನಾವು ಈಗ ಡಿ.ಸಿಗೆ ಹೋಗುತ್ತೆ ಸರ್. ಇದು ನಮ್ಮ ಮಾನ್ಯ
ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಇಟ್ಟುಬಿಟ್ಟು ಪಾಸ್ ಮಾಡಿಸಿ ಅದರ ಒಂದು ನಡವಳಿಯನ್ನು ಇವ್ರದ್ದೆಲ್ಲ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ. ಅಲ್ಲಿಂದ ಅವರು ಪುಷ್ ಮಾಡ್ತಾರೆ ಸರ್. ಇನ್ನು ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಸದಸ್ಯ ಪ್ರೇಮ್ ಸಾಗರ್ ಅವರಿಗೆ ಬಾರ್ ಮಾಲೀಕನ ಬೇಜವಾಬ್ದಾರಿತನ ಬಗ್ಗೆ ವಿವರಿಸಲಾಯಿತು. ನಾನ್ ಕೇಳಿದ್ದು ಇವಾಗ ನಾಳೆ ಎಲ್ಲರಲ್ಲೂ ಕಾಳಜಿ ಒಂದ್ ಕಡೆ ನಾವು ಕೂಡ ಸಂವಿಧಾನ ಬಂದ್ವಾಗಿ ಕಾನೂನು ಬಂದ್ವಾಗಿ ನಾವು ಕೂಡ ಅವ್ರಿಗೆ ಸ್ಟೇಷನ್ಗೆ ಏನ್ ಕೊಡ್ಬೇಕು ಕಂಪ್ಲೇಂಟ್ ಕೊಡ್ಬಿಟ್ಟು ಅವರಿಂದ ಒಂದು ತಡೆ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅದೇನಾರು ಅವ್ರ ಹತ್ರ ಉತ್ತರ ಬಂದ್ರೆ ನಾವು ನೀವೆಲ್ಲ ಸೇರಿ ಅಲ್ಲೇ ಕೂತ್ಕೊಂಡು ಅವ್ರಿಗೆ ಏನಾದ್ರು ಪರಿಹಾರ ಇಲ್ಲಿ ಬೆಂಕಿ ಬಂದಾಗ ನಮಗೆ ನಷ್ಟ ಆಯ್ತದೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಏನು ಆಗಲ್ಲ, ಏನಾಯ್ತದೆ ಆಗ್ಲಿ ಅಂತೇಳಿ ಅವ್ರು ಬೆಂಕಿ ಹಾಕೋಗಿ ಇವತ್ತು ರೈತರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಅದನ್ನ ಸಾರ್ವಜನಿಕರು ಎಲ್ಲರೂ ಕೂಡ ಇವತ್ತು ರೈತರ ಮುಖಂಡರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಮತ್ತೆ ಸಾರ್ವಜನಿಕರು ಮತ್ತೆ ನಮ್ಮ ಎರಳೆ ಗ್ರಾಮದ ಎಲ್ಲರೂ ಕೂಡ ಬಂದು ಏನು ಫೈರ್ ಆಫೀಸಿಂದ ಬಂದಂತ ನೀರಿನ ವಾಹನ ಎಲ್ಲವೂ ಕೂಡ ಎಲ್ಲರ ಸಹಕಾರದಿಂದ ಇವತ್ತು ಬೆಂಕಿಯನ್ನು ನಂದಿಸಿದ್ದಾರೆ. ಆದರೆ ಸಂಪೂರ್ಣವಾಗಿ ಇವತ್ತು ಮೆದ ಸುಟ್ಟು ಬೆಂಕಿಯಲ್ಲಿ ಭಸ್ಮ ಆಗಿದೆ. ಹಾಗಾಗಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಎಚ್ಚೆತ್ತು ಗಮನ ತಗೊಂಡು ಏನಿವತ್ತು ರೈತರಿಗೆ ನಷ್ಟ ಆಗಿದೆ ಆ ನಷ್ಟವನ್ನ ಈ ಕೃಷ್ಣಪ್ಪ ಬಾರ್ ವೈನ್ಸ್ನವರಿಂದ ನಷ್ಟವನ್ನ ತುಂಬಿಕೊಡ್ಬೇಕು. ಮತ್ತೆ ಸರ್ಕಾರವೂ ಕೂಡ ಗಮನಿಸಿ ಇವರಿಗೆ. ಇನ್ನು ರೈತರಿಗೆ ಅನ್ಯಾಯವಾದಾಗ ಅನ್ನದಾತ ಸಂಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾದಾಗ ತಟ್ಟಂತ ಹಾಜರಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಅಧ್ಯಕ್ಷರು ಸದಸ್ಯರು ರೈತ ಶಿವರಂಜಯ್ಯ ಅವರಿಗೆ ಧೈರ್ಯ ತುಂಬಿದರು. ನಾವು ನಿಮ್ಮ ಜೊತೆ ಇರೋದಾಗಿ ಸಾಂತ್ವನ ಹೇಳಿದರು. ಬೇಜವಾಬ್ದಾರಿ ತೋರಿದ ಬಾರ್ ಮಾಲೀಕನ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದರು. ಈ ತರ ಹುಲ್ಲಿನ ಮೇಲೆ ಮತ್ತೆ ರಾಗಿ ಆ ಭತ್ತ ಎಲ್ಲ ಬೆಂದೋಗಿದೆ ಅಂತ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಬಂದು ಈಗ ಅಧಿಕಾರಿಗಳಿಗೆ ಕರೆ ಮಾಡಿ ಕರೆಸಿ ಏನ್ ಆಗ್ಬೇಕು ಅವ್ರಿಗೆ ಪರಿಹಾರಗಳನ್ನ ಮಾಡಿದ್ವಿ. ಈ ತ್ಯಾಜ್ಯ ವಸ್ತುಗಳನ್ನ ಮೊದಲು ಈ ಸರ್ಕಲ್ ಅಲ್ಲಿ ಇರೋದ್ರಿಂದ ಅವ್ರು ಮೊದಲೇ ಹೋಗಿ ಹೇಳಿದಾರೆ ರೈತರು ಈ ತರ ಆಗಿ ನಮ್ಗೆ ತೊಂದರೆ ಆಯ್ತದೆ ಅಂತ. ಅವ್ರು ಬೇಜವಾಬ್ದಾರಿತನದಿಂದ ಈಗ ಒಬ್ಬ ರೈತನ ಮನೆ ಹಾಳಾಗೋ ಒಂದು ಪರಿಸ್ಥಿತಿ, ಈಗ ಬದುಕೋದೇ ಕಷ್ಟ ಅನ್ನೋ ಒಂದು ಪರಿಸ್ಥಿತಿಲಿ ರೈತ ಇರ್ಬೇಕಾದ್ರೆ ಆ ಉಳ್ಳವರು ಈ ರೀತಿ ಬಡವ್ರನ್ನ ಈ ತರ ಕೀಳರಿಮೆಯಾಗಿ ನೋಡಿದಾಗ ಅವ್ರು ಯಾವ್ದೇ ಕಾರಣಕ್ಕೂ ಮನ್ಸ ರೈತ ಬದುಕಲ್ಲ. ಆ ರೈತ ಬೆಳೆದ್ ಕೊಟ್ಟದ್ನೇ ತಿನ್ಕೊಂಡು ಅವ್ನ ಎಲ್ಲೋ ಕೂತಿರ್ಬೋದು, ಆದ್ರೆ ಇಲ್ಲಿ ಬೆಳೆದ್ ಕೊಟ್ಟಿರೋ ಅನ್ನನೇ ಅವ್ನ ಅಲ್ಲಿ ತಿಂತಾ ಇರೋದು. ಆದ್ರೆ ಅವ್ನಿಗೆ ಆ ಮನುಷ್ಯತ್ವನೇ ಇಲ್ಲದಂತೆ ಈ ರೀತಿ ಕೆಲಸ ಮಾಡಿದ್ದಾರೆ. ಅವ್ರು ಕೂಡ್ಲೆ ಕರೆಸಿ ರೈತನಿಗೆ ಪರಿಹಾರ ಇದು ಪುರಸಭಾ ವ್ಯಾಪ್ತಿಗೆ ಬರುತ್ತೆ. ಪುರಸಭಾ ವ್ಯಾಪ್ತಿಗೆ ಬಂದ ಮೇಲೆ ಘನತ್ಯಾಜ್ಯ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಪುರಸಭಾ ಆಯುಕ್ತಾಲಯ ಪ್ರತಿ ಮನೆಗಳಿಗೂ ಡಸ್ಟ್ಬಿನ್ಗಳನ್ನ ಕೊಟ್ಟಿರ್ತಾರೆ. ಅಥವಾ ಅಂಗಡಿಗಳಿಗೆ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಸಪರೇಟ್ ಆಗಿ ಹಸಿ ಕಸಗಳನ್ನ ಒಣ ಕಸಗಳನ್ನ ಬೇರ್ಪಡಿಸಿ ಅದನ್ನ ಗಾಡಿ ಬಂದಾಗ ಅದಕ್ಕೆ ಹಾಕಿ ಕಳಿಸ್ಬೇಕು. ಅದನ್ನ ಕಸ ವಿಲೇವಾರಿ ಘಟಕದಲ್ಲಿ ಹಾಕಬೇಕು ಅನ್ನುವಂಥದ್ದು ರೂಲ್ಸ್ ಇದೆ. ಹಾಗಿದ್ರೂ ಸಹ ಇಲ್ಲಿ ಎಷ್ಟೋ ಅಂಗಡಿ ಮುಂಗಟ್ಟುಗಳಿರ್ಬೋದು, ವಾಣಿಜ್ಯ ಮಳಿಗೆಗಳಿರ್ಬೋದು, ತಮ್ಮಲ್ಲಿ ಸೃಷ್ಟಿಯಾಗುವಂತಹ ಘನತ್ಯಾಜ್ಯಗಳನ್ನ ಅವ್ರ ರೋಡ್ ಪಕ್ಕಗಳಲ್ಲಿ ಹಾಕ್ತಕ್ಕಂಥದ್ದು. ಈ ವೇಳೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಸಮಂತ್, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ರವೀನ್ ಕುಮಾರ್, ಸರ್ಗೂರ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್, ಹೆಚ್ಡಿಕೋಟೆ ತಾಲೂಕು ಅಧ್ಯಕ್ಷರಾದ ಉಮೇಶ್, ಸಂಘಟನಾ ಕಾರ್ಯದರ್ಶಿಗಳಾದ ನಾಗೇಶ್, ರೈತ ಕಲ್ಯಾಣದ ಗೌರವಾನ್ವಿತ ಮಾದಾಪುರ ಶಿವಕುಮಾರ್, ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನೋಡಿ, ಇದೇ ತ್ಯಾಜ್ಯ ಇವತ್ತು ಅನ್ನದಾತನ ಜೀವನಕ್ಕೆ ಬರೆ ಎಳೆದಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಆಗಿದೆ. ಯಾರೋ ಮಾಡಿದ ಎಡವಟ್ಟಿಗೆ ಇವತ್ತು ಅನ್ನದಾತ ಕಣ್ಣೀರು ಹಾಕುವಂತಾಗಿದೆ. ಹೆಚ್ಡಿಕೋಟೆಯಿಂದ ಶ್ರೀಕಂಠ ಹೈರಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.